ಇದೀಗ ನಮ್ಮ ಜೊತೆ ಮಾತನಾಡೋದಕ್ಕೆ ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರು ಇದ್ದಾರೆ. ಮಾತಾಡಿಸಿ ಸರ್, ಇವತ್ತು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತೆ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಸಮೀಕ್ಷೆ ಆರಂಭ ಆಗಿದೆ. ಫಸ್ಟ್ ರಿಯಾಕ್ಷನ್ ಸರ್. ಈಗ ಸರ್ಕಾರ ಒಳ ಮೀಸಲಾತಿಗೆ ಬದ್ಧಾಗಿದೆ ಅಂತ ನಾವು ಕ್ಯಾಬಿನೆಟ್ಲಿ ಹೇಳಿದ್ವಿ, ನಮ್ಮ ಚುನಾವಣಾ ಪ್ರಣಾಳಿಕೆ ಹೇಳಿದ್ವಿ. ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಕೊಡೋದಕ್ಕೆ ಭದ್ರಾಗಿದೆ ಅಂತ ಚುನಾವಣಾ ಪ್ರಣಾಳಿಕೆ ಹೇಳಿದ್ವಿ, ಕ್ಯಾಬಿನೆಟ್ ಹೇಳಿದ್ವಿ. ಸುಪ್ರೀಂ ಕೋರ್ಟ್ನ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಒನ್ ಮ್ಯಾನ್ ಕಮಿಷನ್ ಡಾಕ್ಟರ್ ನಾಗಮೋಹನ್ ದಾಸ್ ಅವರ ಸಮಿತಿ ರಚನೆ ಮಾಡಿದ್ದೀವಿ. ಇದಕ್ಕೆ ಎಲ್ಲ ಸಿದ್ಧತೆಗಳನ್ನು ಪಾರದರ್ಶಕವಾಗಿ ಮಾಡಿದ್ದೀವಿ. ಇವತ್ತಿಂದ ಸರ್ವೆ ನಡೀತಾ ಇದೆ. ಶೆಡ್ಯೂಲ್ಡ್ ಕಾಸ್ಟ್ 101 ಉಪಜಾತಿಗಳು ನಾವು ಒಬ್ಬರು ಮಿಸ್ ಆಗದೆ ರೀತಿಯಲ್ಲಿ ಈ ಮೀಸಲಾತಿ ಸರ್ವೆಯಲ್ಲಿ ಭಾಗವಹಿಸಿದೆ. ಇದು ಶಿಕ್ಷಣ, ಉದ್ಯೋಗ, ಆರ್ಥಿಕ ಸಬಲೀಕರಣಕ್ಕೆ ಪ್ರೇರಕವಾಗಿರ್ತಕ್ಕಂಥ ಐತಿಹಾಸಿಕವಾದಂಥ ಜನಗಣತಿ. ಇದರಲ್ಲಿ ಅನುಮಾನ ಪಡದೆ, ಸ್ಪರ್ಧೆ ಮಾಡ್ದೇ 101 ಜಾತಿ ಶೆಡ್ಯೂಲ್ಡ್ ಕಾಸ್ಟ್ ಗುಂಪಿಗೆ ಸೇರಿದವರು ಈ ಒಂದು ಸರ್ವೆಯಲ್ಲಿ ಭಾಗವಹಿಸಬೇಕು ಅಂತ ಎಲ್ಲ ಜನರಲ್ಲಿ ಮನವಿ ಮಾಡಿ. ಎಡಗೈ ಬಲಗೈ ಸಮುದಾಯದ ನಾಯಕರಲ್ಲಿ ಅಪಸ್ವರ ಇತ್ತು, ಒಮ್ಮತ ಇಲ್ಲ ಅಂತ ಹೇಳ್ತಾ ಇದ್ರು. ಈ ಒಂದು ಒಳ ಮೀಸಲಾತಿ ವಿಚಾರಗಳು ಒಮ್ಮತ ಬಂದಿದೆ ಸರ್. ಈಗ ಯಾವ ಅಪಸ್ವರನೂ ಇಲ್ಲ, ಅನುಮಾನನೂ ಇಲ್ಲ. ಸರ್ವೆ ಮಾಡಲಿ. ಎಲ್ಲ ಈ ಒಂದು 101 ಶೆಡ್ಯೂಲ್ಡ್ ಕಾಸ್ಟ್ನ ಗುಂಪುಗಳಿರ್ತಕ್ಕಂಥ ಜಾತಿಗಳು ಸಬಲರಾಗಬೇಕು ಅನ್ನೋದೇ ಸಂವಿಧಾನದ ಆಶಯ. ಈಗಿರ್ತಕ್ಕಂಥ 17% ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಜಾರಿ ಆದರೆ ಮೀಸಲಾತಿ ಪ್ರಮಾಣ ಹೇಗಿರುತ್ತೆ ಅಂತ ಸರ್? ಇದೆಲ್ಲ ಮೀಸಲಾತಿ ಈ ಸಮೀಕ್ಷೆ ವರದಿ ಬಂದು ರೆಕಮೆಂಡ್ ಮಾಡಲಿ, ಆಮೇಲೆ ಕ್ಯಾಬಿನೆಟ್ ಇದನ್ನೆಲ್ಲ ಯೋಚನೆ ಮಾಡಿ. ಸಮೀಕ್ಷೆ ಆರಂಭ ಆಗಿದೆ. ಫಸ್ಟ್ ರಿಯಾಕ್ಷನ್ ಸರ್. ಈಗ ಸರ್ಕಾರ ಒಳ ಮೀಸಲಾತಿಗೆ ಬದ್ಧಾಗಿದೆ ಅಂತ ನಾವು ಕ್ಯಾಬಿನೆಟ್ಲಿ ಹೇಳಿದ್ವಿ, ನಮ್ಮ ಚುನಾವಣಾ ಪ್ರಣಾಳಿಕೆ ಹೇಳಿದ್ವಿ. ಕಾಂಗ್ರೆಸ್ ಸರ್ಕಾರ ಒಳ ಮೀಸಲಾತಿ ಕೊಡೋದಕ್ಕೆ ಭದ್ರಾಗಿದೆ ಅಂತ ಚುನಾವಣಾ ಪ್ರಣಾಳಿಕೆ ಹೇಳಿದ್ವಿ, ಕ್ಯಾಬಿನೆಟ್ ಹೇಳಿದ್ವಿ. ಸುಪ್ರೀಂ ಕೋರ್ಟ್ನ ಹಿನ್ನೆಲೆಯಲ್ಲಿ ಕ್ಯಾಬಿನೆಟ್ ತೀರ್ಮಾನ ಮಾಡಿ ಒನ್ ಮ್ಯಾನ್ ಕಮಿಷನ್ ಡಾಕ್ಟರ್ ನಾಗಮೋಹನ್ ದಾಸ್ ಅವರ ಸಮಿತಿ ರಚನೆ ಮಾಡಿದ್ದೀವಿ. ಇದಕ್ಕೆ ಎಲ್ಲ ಸಿದ್ಧತೆಗಳನ್ನು ಪಾರದರ್ಶಕವಾಗಿ ಮಾಡಿದ್ದೀವಿ. ಇವತ್ತಿಂದ ಸರ್ವೆ ನಡೀತಾ ಇದೆ. ಶೆಡ್ಯೂಲ್ಡ್ ಕಾಸ್ಟ್ 101 ಉಪಜಾತಿಗಳು ನಾವು ಒಬ್ಬರು ಮಿಸ್ ಆಗದೆ ರೀತಿಯಲ್ಲಿ ಈ ಮೀಸಲಾತಿ ಸರ್ವೆಯಲ್ಲಿ ಭಾಗವಹಿಸಿದೆ. ಇದು ಶಿಕ್ಷಣ, ಉದ್ಯೋಗ, ಆರ್ಥಿಕ ಸಬಲೀಕರಣಕ್ಕೆ ಪ್ರೇರಕವಾಗಿರ್ತಕ್ಕಂಥ ಐತಿಹಾಸಿಕವಾದಂಥ ಜನಗಣತಿ. ಇದರಲ್ಲಿ ಅನುಮಾನ ಪಡದೆ, ಸ್ಪರ್ಧೆ ಮಾಡ್ದೇ 101 ಜಾತಿ ಶೆಡ್ಯೂಲ್ಡ್ ಕಾಸ್ಟ್ ಗುಂಪಿಗೆ ಸೇರಿದವರು ಈ ಒಂದು ಸರ್ವೆಯಲ್ಲಿ ಭಾಗವಹಿಸಬೇಕು ಅಂತ ಎಲ್ಲ ಜನರಲ್ಲಿ ಮನವಿ ಮಾಡಿ. ಎಡಗೈ ಬಲಗೈ ಸಮುದಾಯದ ನಾಯಕರಲ್ಲಿ ಅಪಸ್ವರ ಇತ್ತು, ಒಮ್ಮತ ಇಲ್ಲ ಅಂತ ಹೇಳ್ತಾ ಇದ್ರು. ಈ ಒಂದು ಒಳ ಮೀಸಲಾತಿ ವಿಚಾರಗಳು ಒಮ್ಮತ ಬಂದಿದೆ ಸರ್. ಈಗ ಯಾವ ಅಪಸ್ವರನೂ ಇಲ್ಲ, ಅನುಮಾನನೂ ಇಲ್ಲ. ಸರ್ವೆ ಮಾಡಲಿ. ಎಲ್ಲ ಈ ಒಂದು 101 ಶೆಡ್ಯೂಲ್ಡ್ ಕಾಸ್ಟ್ನ ಗುಂಪುಗಳಿರ್ತಕ್ಕಂಥ ಜಾತಿಗಳು ಸಬಲರಾಗಬೇಕು ಅನ್ನೋದೇ ಸಂವಿಧಾನದ ಆಶಯ. ಈಗಿರ್ತಕ್ಕಂಥ 17% ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಜಾರಿ ಆದರೆ ಮೀಸಲಾತಿ ಪ್ರಮಾಣ ಹೇಗಿರುತ್ತೆ ಅಂತ ಸರ್? ಇದೆಲ್ಲ ಮೀಸಲಾತಿ ಈ ಸಮೀಕ್ಷೆ ವರದಿ ಬಂದು ರೆಕಮೆಂಡ್ ಮಾಡಲಿ, ಆಮೇಲೆ ಕ್ಯಾಬಿನೆಟ್ ಇದನ್ನೆಲ್ಲ ಯೋಚನೆ ಮಾಡಿ. ಸೊ ಇದಿಷ್ಟು ಸಮಾಜ ಕಲ್ಯಾಣ ಇಲಾಖೆ ಸಚಿವ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರ ಸ್ಪಷ್ಟ ನುಡಿಗಳು. ಕ್ಯಾಮರಾಮನ್ ವೆಂಕಟೇಶ್ವರ್ ಜೊತೆ ಹೆಬ್ಬಾಕ ತಿಮ್ಮೇಗೌಡ, ನ್ಯೂಸ್ 18 ಕನ್ನಡ, ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.